ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಕ್ಷಮೆ ಪಾಲಿಟಿಕ್ಸ್ ಪರ್ವ. ಪತ್ರ ಬರೆದು ಮೆರೆದವರೆಲ್ಲ ಕ್ಷಮೆ ಕೇಳಿದ್ರು ಅಂದ್ರು ಗೃಹ ಸಚಿವರು. ನಾವ ಕ್ಯಾಟಗರಿನೇ ಅಲ್ಲ, ನಮ್ ಜಾಯಮಾನದಲ್ಲೇ ಕ್ಷಮೆ ಕೇಳೋದು ಅನ್ನೋದೇ ಇಲ್ಲ ಅಂದ್ರು ಪತ್ರ ಬರೆದವರು. ಇದ್ಯಾಕೋ ಸರಿ ಹೋಗ್ತಿಲ್ಲ, ಎಲ್ಲ ದೆಹಲಿ ಫ್ಲೈಟ್ ಹತ್ತಿ ಅಂದ್ರು ಕಾಯ್ ಹೈ ನಾಯಕರು. ಗ್ಯಾರಂಟಿ ಭರವಸೆ ಮಧ್ಯೆ ಬಿಜೆಪಿಯ ಒಳಹೊಡೆತದ ಲಾಭ ಪಡೆದು ಅಧಿಕಾರ ಹಿಡಿದ ಕಾಂಗ್ರೆಸ್ನಲ್ಲಿ ಶಾಸಕರ ದಂಗೆ ಶುರುವಾಗಿದೆ. ಪತ್ರ ಸಮರದ ಬಳಿಕ ಶುರುವಾದ ಕಾಂಗ್ರೆಸ್ ಸಭೆಯಲ್ಲಿ ಶಾಸಕರೆಲ್ಲ ಕ್ಷಮೆ ಕೇಳಿದ್ರು ಅಂತ ಪರಮೇಶ್ವರ್ ಗುಡುಗಿದ್ರು. ಆದ್ರೆ ಗೃಹ ಮಂತ್ರಿ ಮಾತಿಗೆ ಬಿಆರ್ ಪಾಟೀಲ್ ಠಕ್ಕರ್ ಕೊಟ್ಟಿದ್ದಾರೆ. ಯಾರ ಮುಂದೆಯೂ ಕ್ಷಮೆ ಕೇಳಿಲ್ಲ, ಕ್ಷಮೆ ಕೇಳುವಂತಹ ಹೇಡಿ ನಾನಲ್ಲ, ಶಾಸಕಾಂಗ ಪಕ್ಷದ ಸಭೆಯಿಂದಲೇ ಎದ್ದು ಹೊರಬಂದೆ ಎಂದಿದ್ದಾರೆ. ಸಿಗ್ನೇಚರ್ ಕ್ಯಾಂಪೇನ್ ಮಾಡಬೇಕು ಅನ್ನೋ ಅರ್ಥದಲ್ಲಿ ಮಾಡಿಲ್ಲ ಅಂತ ಹೇಳಿ ಅವರೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನ, ಅಧ್ಯಕ್ಷರನ್ನ ಕ್ಷಮೆ ಕೇಳಿದ್ರು. ಕ್ಷಮೆ ಕೇಳುವಂತ ಹೇಳ್ತಾನೆ ನನ್ನಲ್ಲಿಲ್ಲ, ತಪ್ಪಾಗಿದ್ದರೆ ಕೇಳ್ತೀನಿ, ನಂದು ಯಾವುದೂ ಕೂಡ ತಪ್ಪಿಲ್ಲ. ಆ ಹೇಳ್ತಾನೆ ನನ್ನಲ್ಲ, ಗೊತ್ತಿಲ್ಲ ಯಾರು ಕೇಳಿರ್ತಾವ, ಕೇಳಿದವರಿಗೆ ಅವರು. ಬಿಆರ್ ಪಾಟೀಲ್ಗೆ ಸಚಿವ ಕೆಜೆ ಜಾರ್ಜ್ ಸಾಥ್ ನೀಡಿದ್ದಾರೆ. ಬಿಆರ್ ಪಾಟೀಲ್ ಕ್ಷಮೆ ಕೇಳಿಲ್ಲ ಎಂದಿದ್ದಾರೆ. ಯಾರು ಅವರ ಕ್ಷಮೆ ಕೇಳಲಿಲ್ಲ. ಬಿ ಆರ್ ಪಾಟೀಲ್ ಅವರ ವಿಚಾರದಲ್ಲಿ ಎಲ್ಲರೂ ಒಳ್ಳೆಯದೇ ಮಾತಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಸಮೇತ ಒಳ್ಳೇದು ಮಾತಾಡಿದ್ದಾರೆ. ಅವ್ರನ್ನ ಕ್ಷಮೆ ಕೇಳಿದಟ್ಟು ಹೇಳೋದಿಲ್ಲ, ಎಲ್ಲ ಚೆನ್ನಾಗಿ ಮಾತಾಡಿದ್ರು, ಬೇರೆ ಏನಿಲ್ಲ ಅದರಲ್ಲಿ. ಬಿಜೆಪಿಯವರೇ ನಕಲಿ ಪತ್ರ ಸೃಷ್ಟಿಸುತ್ತಿದ್ದಾರೆ ಎಂದಿದ್ದ ಬಿಆರ್ ಪಾಟೀಲ್ ವಿರುದ್ಧ ಸಂಸದ ಉಮೇಶ್ ಜಾಧವ್ ಕಿಡಿಕಾರಿದ್ದಾರೆ. ಇದು ಒಂದು ಫೇಕ್ ಆಗಿ ಕ್ರಿಯೇಟ್ ಮಾಡಿ ಪ್ರಿಯಾಂಕಾ ಮತ್ತು ನಮ್ಮ ನಡುವೆ ಮತಭೇದ ಹುಟ್ಟಿಸಿ ಬೆಂಕಿ ಹಚ್ಚಿ ಜಗಳ ಹಚ್ಚಬೇಕನ್ನುವಂಥ ಕುತಂತ್ರ ಮಾಡಿದ್ದಾರೆ. ಇದು ನನ್ನ ಸಿಗ್ನೇಚರ್ ಇದ್ದುದು ನಿಜ, ಅದು ಪೇಸ್ಟ್ ಮಾಡಿದ್ದಾರೆ. ಸರ್ಕಾರ ಅವ್ರ ಕೈಯಾಗಿರೋದು 24 ತಾರೀಕು ಸತ್ಯದಿಂದ ಕಂಡುಹಿಡಿಬಹುದು. ಯಾರು ಬರ್ದದ, ಯಾರು ಸೈನ್ ಮಾಡ್ಯಾರ, ಹೆಂಗ್ ಬರ್ದದ, ಏನದ, ಒರಿಜಿನಲ್ ಇವ್ರು ಬರ್ದಿದ್ದಾವಲ್ಲ, ಖರ್ಚಿದ್ದಾವಲ್ಲ. ಬಿಜೆಪಿದವರೇ ಅದು ನಕಲಿ ಮಾಡ್ಯಾರಂತ. ಬಿಜೆಪಿ ಅಂತ ಪರಿಸ್ಥಿತಿ ಬಂದಿಲ್ಲ. ಕೇವಲ ಪತ್ರದಲ್ಲಿ ಮಾತ್ರ ಉಳಿದಿಲ್ಲ ಅಸಮಾಧಾನ ಅನ್ನೋದು. ಮೊನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ನಡೆದೋಯ್ತಂತೆ ಮಾತಿನ ಚಕಮಕಿ. ಯಾವ ವಿಚಾರಕ್ಕೆ ಯಾರ ನಡುವೆ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ನಡೀತಾ ಇರೋದು ಸಚಿವರು ವರ್ಸಸ್ ಶಾಸಕರು ಅನ್ನೋ ರೀತಿಯ ಫೈಟ್. ಕಾಂಗ್ರೆಸ್ನ ಸಭೆಯಲ್ಲಿ ಕೋಲಾಹಲಕ್ಕೇನೆ ಕಾರಣವಾಗಿದೆ ಈ ವಿಚಾರ. ಕೆಲ ಸಚಿವರು ಎದುರು ಸಿಕ್ಕರೂ ಕೂಡ ಮಾತನಾಡಿಸೋದೇ ಇಲ್ಲ ಅನ್ನೋದು ಹಿರಿಯ ಶಾಸಕರುಗಳ ಕಂಪ್ಲೇಂಟ್. ನಾವೇ ಹೋಗಿ ಮಾತನಾಡಿಸಿದ್ರು ಕೂಡ ನಾವು ಹಿರಿಯರು, ಅನುಭವಸ್ಥರು, ಎಷ್ಟೋ ಬಾರಿ ಶಾಸಕರಾಗಿ ಗೆದ್ದವರು ಅನ್ನೋದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳದೆ ಸಚಿವರಾಗಿದ್ದೀವಿ ಅನ್ನೋ ಒಂದೇ ಕಾರಣಕ್ಕೆ ಏಕವಚನದಲ್ಲೇ ಮಾತನಾಡಿಸ್ಬಿಡ್ತಾರೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ಹಿರಿಯ ಶಾಸಕರು. ನಮ್ಮ ಸಚಿವರೇನಾದ್ರೂ ದೇವಲೋಕದಿಂದ ಬಂದಿದ್ದಾರಾ ಅನ್ನೋ ನೇರ ಪ್ರಶ್ನೆಯನ್ನ ಬೇರೆ ಕೇಳ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಪ್ರಮುಖವಾಗಿ ಇಲ್ಲಿ ಕೃಷ್ಣ ಬೈರೇಗೌಡರು ಹಾಗೆ ದಿನೇಶ್ ಗುಂಡೂರಾವ್ ವಿರುದ್ಧವಾಗೇ ಕಿಡಿಕಾರಿದ್ದಾರೆ ಬಹುತೇಕ ಹಿರಿಯ ಶಾಸಕರು ಅನ್ನೋ ಆರೋಪ ಇದೆ. ಇಬ್ಬರೂ ಸಚಿವರು ವರ್ಗಾವಣೆ ಮನವಿಗೆ ಬೆಲೆ ಕೊಡ್ತಾ ಇಲ್ಲ. ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಾ ಜಿಲ್ಲೆಯ ಶಾಸಕರು ಅಥವಾ ಆಯಾ ವಿಧಾನಸಭೆಯ ಶಾಸಕರ ಅಭಿಪ್ರಾಯಕ್ಕೆ ಇಲ್ಲಿ ಮನ್ನಣೆನೇ ಕೊಡ್ತಾ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳ ಎದುರಲ್ಲೇ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ ನಾಡಗೌಡ ಹಾಗೆ ಬಿಆರ್ ಪಾಟೀಲ್ ಅನ್ನೋ ಮಾಹಿತಿ ಇದೆ. ಇಷ್ಟಕ್ಕೆ ನಿಲ್ಲಿಲ್ಲ, ಹಿರಿಯ ಶಾಸಕರು ಜೊತೆಗೆ ಸಚಿವರು ಆಗಿರುವ ಕೆಜೆ ಜಾರ್ಜ್ ವಿರುದ್ಧವಾಗಿ ಕಿರಿಯರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರಂತೆ. ಕೆಜೆ ಜಾರ್ಜ್ ವಿರುದ್ಧ ಶಾಸಕ ಕಂಪ್ಲೀಟ್ ಗಣೇಶ್ ದೂರು ನೀಡಿದ್ದಾರೆ. ನೀವು ಶಾಸಕರಾದ ಬಳಿಕವೇ, ಅಂದ್ರೆ ಯಾರೆಲ್ಲ ಶಾಸಕರು ಸಚಿವರ ವರ್ತನೆ ಬಗ್ಗೆ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಅವ್ರ ಮಾತಿಷ್ಟೆ, ನಾವು ಶಾಸಕರಾದ ಬಳಿಕವೇ ನೀವೆಲ್ಲ ಮಂತ್ರಿ ಸ್ಥಾನಕ್ಕೆ ಏರಿದ್ದೀರಿ ಅಂತ ಹೇಳಿ ಸಚಿವರಿಗೆ ನೇರವಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಸಿದ್ದರಾಮಯ್ಯ ಅವರು. ಅವರೆಲ್ಲರ ಬೆಂಬಲ, ಸಹಕಾರ, ಸಹಾಯ ಇಲ್ಲದೆ ಹೋಗಿದ್ರೆ ಸರ್ಕಾರ ರಚನೆ ಆಗ್ತಾ ಇರಲಿಲ್ಲ. ಸರ್ಕಾರ ರಚನೆ ಆಗದೆ ಹೋಗಿದ್ರೆ ನೀವು ಮಂತ್ರಿ ಆಗ್ತಿರ್ಲಿಲ್ಲ. ಹೀಗಾಗಿ ತಗ್ಗಿ ಬಗ್ಗಿ ನಡೀರಿ ಅನ್ನೋ ಸೂಚನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ಮತ್ತೊಂದ್ ಕಡೆ ನಾವಿಕನಿಲ್ಲದ ದೋಣಿಯಂತಾಗಿರೋ ರಾಜ್ಯ ಬಿಜೆಪಿ ಪಾಳ್ಯಕ್ಕೆ ಹೊಸ ಸಾರಥಿ ಸಿಗೋ ಕಾಲ ಕೊನೆಗೂ ಸನ್ನಿಹಿತವಾದಂತೆ ಕಾಣ್ತಾ ಇದೆ. ಒಕ್ಕಲಿಗ ನಾಯಕನಿಗೆ ಪಟ್ಟಾಭಿಷೇಕ ಫಿಕ್ಸ್ ಅನ್ನೋ ಮಾತು ದೆಹಲಿ ಅಂಗಳದಿಂದ ತೇಲಿ ಬರ್ತಿದೆ. ಯಾವುದಕ್ಕೂ ಇರ್ಲಿ ಅಂತ ಯಡಿಯೂರಪ್ಪನವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದವರೇ ರಾಜ್ಯಾಧ್ಯಕ್ಷ ಆಗ್ತಾರೆ, ನೋಡ್ತಾ ಇರಿ ಅನ್ನೋ ಅಂತೆ ಕಂತೆ ನಿಜವಾಗೋ ಸಾಧ್ಯತೆ ದಟ್ಟವಾಗ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಸಿಟಿ ರವಿ ಆಯ್ಕೆ. ನಾಳೆಯೇ ಅಧಿಕೃತ ಘೋಷಣೆ ಸಾಧ್ಯತೆ.
ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಸಿಟಿ ರವಿಯನ್ನ ಕೈಬಿಡಲಾಗಿತ್ತು. ಈ ಮೂಲಕ ಸಿಟಿ ರವಿ ಅವರಿಗೆ ರಾಜ್ಯ ಬಿಜೆಪಿ ಸಾರಥ್ಯ ನೀಡೋದು ನಿಕ್ಕಿಯಾಗಿದೆ ಅಂತಲೇ ಚರ್ಚೆಯಾಗ್ತಿದೆ. ಲೋಕಸಭೆ ಚುನಾವಣೆ, ಸಾಮರ್ಥ್ಯ, ಸಮುದಾಯದ ಪ್ರಾತಿನಿಧ್ಯ, ಪಕ್ಷನಿಷ್ಠೆ ದೃಷ್ಟಿಯಲ್ಲಿಟ್ಕೊಂಡು ಸಿಟಿ ರವಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಲಾಗ್ತಿದೆ ಎನ್ನಲಾಗಿದೆ. ನಾಳೆಯೇ ಹೆಸರು ಘೋಷಣೆ ನಿಚ್ಚಳವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿಟಿ ರವಿ ಮಾತ್ರ ನನಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಅಲ್ಲದೆ ಹೈಕಮಾಂಡ್ ಯಾವ ಜವಾಬ್ದಾರಿ ನೀಡಿದ್ರೂ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ನನಗದ್ರ ಮಾಹಿತಿ ಇಲ್ಲ. ವರ್ತಮಾನ ನಾನೀಗ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಇದು ರಾಜ್ಯಾಧ್ಯಕ್ಷ ಅನ್ನೋದು ಒಂದು ಜವಾಬ್ದಾರಿ, ಕೇಳಿ ಪಡೆಯುವ ಸಂಗತಿ ಅಲ್ಲ. ಅವರು ದೊಡ್ಡವರು ನಿಶ್ಚಯ ಮಾಡಿ ಯಾರಿಗೆ ಕೊಡಬೇಕು, ಯಾವಾಗ ಕೊಡಬೇಕು, ಯಾರಿಗೆ ಕೊಟ್ಟರು ಒಳ್ಳೇದು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಆ ಹುದ್ದೆಯ ಆಕಾಂಕ್ಷಿ ನಾನಲ್ಲ, ಸ್ಪಷ್ಟಪಡಿಸ್ತೀನಿ. ಇನ್ನು ಈ ಕುರಿತು ಮಾಹಿತಿ ನೀಡಿರೋ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ರಾಜ್ಯಾಧ್ಯಕ್ಷರ ನೇಮಕ ಆದಷ್ಟು ಶೀಘ್ರ ಘೋಷಣೆ ಆಗುತ್ತೆ ಅಂತಷ್ಟೇ ಹೇಳಿದ್ದಾರೆ. ಆದಷ್ಟು ಬೇಗನೆ ಆಗುವಂತ ನಿರೀಕ್ಷೆ ಇದೆ. ಅಲ್ಲ, ಇದು ಇಡೀ ರಾಷ್ಟ್ರದ ಚುನಾವಣೆ. ನಮ್ಮ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ನಾವು ಚುನಾವಣೆ ನಡೆಸ್ತೀವಿ. ಖಾಲಿ ಇರೋ 2 ಪೋಸ್ಟು ಜೊತೆಗೆ ಬದಲಾವಣೆ ಬಯಸಿರುವ 1 ಪೋಸ್ಟು, ಒಟ್ಟು 3 ಪಟ್ಟಕ್ಕೋಸ್ಕರ ಇದೀಗ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಫೈಟ್ ನಡೀತಾ ಇದೆ. ಹಾಗಾದ್ರೆ ಈ ಫೈಟ್ ನಲ್ಲಿ ಗೆಲ್ಲೋರು ಯಾರು, ಯಾರಿಗೆ ಒಲಿಯುತ್ತೆ ಪಟ್ಟ, ಈ 3 ಪಟ್ಟಗಳು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮೊದಲೇದಾಗಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಹುದ್ದೆಗೆ ಪ್ರಮುಖವಾಗಿ ಕೇಳೋಕ್ ಸಿಗ್ತಾ ಇರೋದು ಸಿಟಿ ರವಿ ಹಾಗೆ ಶೋಭಾ ಕರಂದ್ಲಾಜೆ ಅವರ ಹೆಸರುಗಳು. ಸಿಟಿ ರವಿ ಅವರು ಒಂದು ಕಡೆಯಲ್ಲಿ BL ಸಂತೋಷ್ ಅವರ ಆಪ್ತರು, ಹೈಕಮಾಂಡ್ ಜೊತೆ ಕೂಡ ಉತ್ತಮ ಸಂಬಂಧ ಇರೋವರು ಅಂತಿದ್ರೆ, ಶೋಭಾ ಕರಂದ್ಲಾಜೆ ಅವರಿಗೆ ಯಡಿಯೂರಪ್ಪನವರ ಕೃಪಾ ಕಟಾಕ್ಷ. ಹೀಗಾಗಿ ಬಹುತೇಕ ಶೋಭಾ ಕರಂದ್ಲಾಜೆ ಅಂತ ಹೇಳಲಾಗ್ತಿತ್ತಾದ್ರೂ ಕೂಡ ಕಳೆದ 3-4 ದಿನಗಳಿಂದ ಸಿಟಿ ರವಿ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಕೇವಲ ಇದೊಂದು ಪೋಸ್ಟ್ ಮಾತ್ರ ಅಲ್ಲ, ಇದರ ಜೊತೆಗೆ ವಿಪಕ್ಷ ನಾಯಕನ ಆಯ್ಕೆಯ ಜವಾಬ್ದಾರಿ ಕೂಡ ಇದೀಗ ಬಿಜೆಪಿ ಹೈಕಮಾಂಡ್ ಮುಂದಿದೆ. ಈ ವಿಧಾನಸಭೆ ವಿಪಕ್ಷ ನಾಯಕನ ಆಯ್ಕೆ ಪ್ರಕ್ರಿಯೆಯಲ್ಲೂ ಕೂಡ ಸಮುದಾಯವಾರು ಸಮೀಕರಣದ ಲೆಕ್ಕಾಚಾರದ ಆಧಾರದ ಮೇಲೆ ಈಗ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಒಕ್ಕಲಿಗರಿಗೆ ಕೊಟ್ರೆ ಲಿಂಗಾಯತ ಸಮುದಾಯಕ್ಕೆ ವಿಪಕ್ಷ ನಾಯಕನ ಹುದ್ದೆ ಅನ್ನೋ ಮಾತು. ಈ ಲಿಂಗಾಯತ ಸಮುದಾಯದ ನಾಯಕರ ಪೈಕಿ ಕೂಡ 2 ಹೆಸರು, ಒಂದು ಬಸವರಾಜ ಬೊಮ್ಮಾಯಿ, ಮತ್ತೊಂದು ಕಡೆ ಬಸನಗೌಡ ಯತ್ನಾಳ್ ಅವರನ್ನ ಕೂರಿಸ್ಬಿಟ್ರೆ ಒಂದ್ ಕಡೆ ಸಿಟಿ ರವಿ, ಮತ್ತೊಂದ್ ಕಡೆಯಲ್ಲಿ ಯತ್ನಾಳ್, 2 ಕೂಡ ಯಡಿಯೂರಪ್ಪನವರ ವಿರೋಧಿ ಅಂತ ಗುರುತಿಸಿಕೊಂಡವರ ಬಣಕ್ಕೇನೆ ಮೇಲುಗೈ ಆದಂತಾಗುತ್ತೆ. ಹೀಗಾಗಿ ಬಸವರಾಜ ಬೊಮ್ಮಾಯಿ ಅವರನ್ನ ವಿರೋಧ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಬಹುದಾ ಅನ್ನೋ ಚರ್ಚೆ ರಾಜಕೀಯ ಪಾಳ್ಯದಲ್ಲಿ ಕೇಳೋಕ್ ಸಿಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಮತ್ತೊಂದು ಕಡೆಯಲ್ಲಿ ಪರಿಷತ್ನಲ್ಲೂ ಕೂಡ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡುವ ಜವಾಬ್ದಾರಿ ಸದ್ಯಕ್ಕೆ ರಾಜ್ಯ ಹಾಗೆ ರಾಷ್ಟ್ರ ಮಟ್ಟದಲ್ಲಿರುವ ಬಿಜೆಪಿ ನಾಯಕರ ಸಮ್ಮುಖದಲ್ಲಿದೆ. ಒಂದು ಅಸೆಂಬ್ಲಿನೇ ಆಗೋಯ್ತು, ಅಂದ್ರೆ ಬಜೆಟ್ ಅಧಿವೇಶನನೇ ಆಗೋಯ್ತು. ಪರಿಷತ್ನಲ್ಲೂ ಇರಲಿಲ್ಲ ವಿರೋಧ ಪಕ್ಷದ ನಾಯಕ, ವಿಧಾನಸಭೆಯಲ್ಲೂ ಕೂಡ ಇರಲಿಲ್ಲ. ಈಗಲಾದ್ರೂ ಆಗತ್ತಾ ಆ ಆಯ್ಕೆ ಅನ್ನೋದ್ರ ಆ ಆಯ್ಕೆ ಪ್ರಕ್ರಿಯೆಯ ನಡುವೆ ಕೇಳಿ ಬರ್ತಾ ಇರೋ 2 ಹೆಸರು, ಒಂದು ಕೋಟಾ ಶ್ರೀನಿವಾಸ್ ಪೂಜಾರಿ, ಮತ್ತೊಂದು ರಘುನಾಥ್ ಮಲ್ಕಾಪುರೆ. ಈಗ ಒಕ್ಕಲಿಗದ ಸಮುದಾಯಕ್ಕೆ 1 ಪೋಸ್ಟು, ಮತ್ತೊಂದು ಪೋಸ್ಟ್ ನೀಡೋದು ಲಿಂಗಾಯತ ಸಮುದಾಯ. ಹೀಗಾಗಿ ಹಿಂದುಳಿದ ಅಲ್ಪಸಂಖ್ಯಾತ ಈ ಲೆಕ್ಕಾಚಾರದ ಮೇಲೆ ಈ ಪರಿಷತ್ನ ವಿರೋಧ ಪಕ್ಷದ ನಾಯಕನ ಆಯ್ಕೆ ಆಗಬಹುದು ಅನ್ನೋ ಲೆಕ್ಕಾಚಾರ ನಡೀತಿದೆ. ಲೆಕ್ಕಾಚಾರಗಳು ರಾಜಕೀಯ ವಲಯದಲ್ಲಿ ನಡೀತಲೇ ಇರುತ್ತೆ. ಆದ್ರೆ ಇತ್ತ ವಾರ ಕಳೀತಾ ಬಂದರೂ ಕೂಡ ಉಡುಪಿ ಖಾಸಗಿ ಕಾಲೇಜಿನ ವಿಡಿಯೋ ಸೀಕ್ರೆಟ್ ಗೊಂದಲ ಬಗೆಹರಿದಿಲ್ಲ. ತನಿಖಾಧಿಕಾರಿ ಬದಲಾವಣೆ ಬೆನ್ನಲ್ಲೇ ಈಗ ತನಿಖಾ ಸಂಸ್ಥೆಯೇ ಬದಲಾಗೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇದರ ನಡುವೆ ಖುಷ್ಬು ಓಕೆ, ಮೇರಿ ಯಾಕೆ ಅನ್ನೋ ಪ್ರಶ್ನೆ ಜೋರಾಗಿದೆ. ಉಡುಪಿ ಕಾಲೇಜಿನ ವಿಡಿಯೋ ವಿವಾದ ದಿಗ್ಘನೆ ಭುಗಿಲೆದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ತಲೆನೋವಾಗಿದೆ. ಯಾವಾಗ ಸಮಸ್ಯೆ ಜೋರಾಯಿತೋ ಗೃಹ ಸಚಿವ ಪರಮೇಶ್ವರ್ ಇಂದು ಸಿಎಂ ಭೇಟಿ ಮಾಡಿ ಚರ್ಚಿಸಿದ್ರು. ಪ್ರಕರಣವನ್ನ ಎಸ್ಐಟಿ ಅಥವಾ ಸಿಐಡಿ ತನಿಖೆಗೆ ವಹಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಸಭೆ ಬಳಿಕ ಒಂದೇ ಕಾರಿನಲ್ಲಿ ಸಿಎಂ, ಗೃಹ ಸಚಿವರು ಹಾಗೂ ಡಿಜಿಪಿ ಅಲೋಕ್ ಮೋಹನ್ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಉಡುಪಿ ಕಾಲೇಜಿಗೆ ಖುಷ್ಬು ಭೇಟಿ ನೀಡಿದ್ದಾಗ ಅವರ ಜೊತೆ ಆಸ್ಕರ್ ಫರ್ನಾಂಡಿಸ್ ಸಂಬಂಧಿ ಲಾಯರ್ ಮೇರಿ ಶ್ರೇಷ್ಠ ಇದ್ದರು. ಆದರೆ ಮೇರಿ ಕಾಂಗ್ರೆಸ್ನವರು ಪರಿಶೀಲನೆ ವೇಳೆ ಯಾಕೆ ಬಂದ್ರು ಎಂಬ ಬಿಜೆಪಿಯವರ ಪ್ರಶ್ನೆಗೆ ಕಾಂಗ್ರೆಸ್ ನಾಯಕಿ ಸುನೀತಾ ಶೆಟ್ಟಿ ಟಾಂಗ್ ಕೊಟ್ಟಿದ್ದಾರೆ. ಮೇರಿ ಶ್ರೇಷ್ಠ ವಕೀಲರು ಕೂತ್ಕೊಂಡು ಗಂಟೆ ಮಾತಾಡಿದ್ದಾರೆ. ಮೇರಿ ಶ್ರೇಷ್ಠ ಇದರಲ್ಲಿ ಯಾರು ಗೊತ್ತಿಲ್ಲ ನಮಗೆ. ಕಾಂಗ್ರೆಸ್ ಕಾರ್ಯಕರ್ತೆ ಯಾಕೆ, ಇದರಲ್ಲಿ ಲಾಯರ್ ಆಗಿರ್ಬೋದು, ಇದರಲ್ಲಿ ಅವರ ಪಾತ್ರ ಏನು? ನಿಜ, ಅವರು ಕಾನೂನು ವಿಭಾಗದ ಪ್ರಾಧಿಕಾರದಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ, ಜನಪರ ಕಾರ್ಯವನ್ನು ಮಾಡ್ತಾ ಜನರಿಗೆ ನ್ಯಾಯವನ್ನು ಒದಗಿಸುವಲ್ಲಿ ಅವರು ಸತತವಾಗಿ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕುಂದಾಪುರ ಡಿವೈಎಸ್ಪಿ ಬೆಳ್ಳಿಯಪ್ಪ ತನಿಖೆಗೆ ವೇಗ ನೀಡಿದ್ದಾರೆ. ತನಿಖಾಧಿಕಾರಿಗಳು ಕಾಲೇಜಿನ ಆಡಳಿತ ಮಂಡಳಿಯ ವಿಚಾರಣೆ ನಡೆಸಿದೆ. ಅಂತೂ
ಕೊನೆಗೂ ತಮ್ಮದು ಹಿಟ್ಲರ್ ಸರ್ಕಾರ ಅನ್ನುವುದನ್ನ ಕಾಂಗ್ರೆಸ್ ಸರ್ಕಾರ ನಿರೂಪಿಸಿದೆ ಎಂದು ಬಿಜೆಪಿ ಕಾರ್ಯಕರ್ತೆ ಶಕುಂತಲಾ ವಾಗ್ದಾಳಿ ನಡೆಸಿದ್ದಾರೆ. ಕೊನೆಗೂ ತಮ್ಮದು ಹಿಟ್ಲರ್ ಸರ್ಕಾರ ಅಂತ ಕಾಂಗ್ರೆಸ್ ಸರ್ಕಾರ ನಿರೂಪಿಸಿತ್ತು. ಸರ್ಕಾರದ ವಿರುದ್ಧ ಸಿಎಂ ಧೋರಣೆಯ ವಿರುದ್ಧ ಮಾತನಾಡಿದರೆ ಮಹಿಳೆ ಎಂಬುದನ್ನು ನೋಡದೆ ಮನೆಗಳ ಮೇಲೆ ಏಕಾಏಕಿ ದಾಳಿ ಮಾಡಿಸಿ ಬಂಧಿಸಲು ಆದೇಶಿಸುವ ಲಜ್ಜೆಗೆಟ್ಟ ಸರ್ಕಾರವಿದು. ಚುನಾವಣೆ ಸಮಯದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಾಮಾನ್ಯ. ಚುನಾವಣೆ ಮುಗಿದ್ರೂ ಕೂಡ ಇಲ್ಲೊಂದು ಕ್ಷೇತ್ರದಲ್ಲಿ ಮಾತ್ರ ಹಾಲಿ ಮಾಜಿ ಶಾಸಕರು ನಿತ್ಯ ಸವಾಲನ್ನ ಹಾಕೊಳ್ತಿದ್ದಾರೆ. ಥೇಟ್ ತೆಲುಗು ಮಾಸ್ ಮೂವಿ ತರ ದಿನ ಡೈಲಾಗ್ ಎಕ್ಸ್ಚೇಂಜ್ ಜೋರಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಜೋರು ಜಗಳ ನಡೆಯುತ್ತಿದೆ. ಹಾಲಿ ಶಾಸಕ ಪ್ರದೀಪ್ ಈಶ್ವರ್, ಮಾಜಿ ಶಾಸಕ ಸುಧಾಕರ್ ಪ್ರತಿನಿತ್ಯ ಸವಾಲುಗಳನ್ನ ಹಾಕ್ತಿದ್ದಾರೆ. ನಿನ್ನೆ ಎಸ್ಪಿ ಕಚೇರಿ ಮುಂದೆ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಆದ್ರೆ ಸುಧಾಕರ್, ನಿಮಗೆ ತಾಕತ್ತಿದ್ರೆ ಪ್ರೂಫ್ ತೋರಿಸಿ, ನಿನ್ನ ನಂಬಿದ್ರೆ ನಿನ್ನ ಕಾರ್ಯಕರ್ತರಿಗೆ ಚಿಪ್ಪೆ ಗತಿ ಅಂತ ಪ್ರದೀಪ್ ಈಶ್ವರ್ ಟಕ್ಕರ್ ಕೊಟ್ಟಿದ್ದಾರೆ. ಅವರ ಹಿಂಬಾಲಕರು, ಪುಡಾರಿಗಳು, ಕಿಡಿಗೇಡಿಗಳು ಇವರು ಹೋಗಿ ಏಕಾಏಕಿ ಇವತ್ತು ಮಧ್ಯಾಹ್ನ ಅವರು ಅಂಗಡಿಯಲ್ಲಿ ಅವರು ಇದ್ರೆ ಹಲ್ಲೆ ಮಾಡ್ತೀವಿ ಅಂತೆಲ್ಲ ಬೆದರಿಕೆಗಳನ್ನು ಕೊಟ್ಟು, ಯಾಕೆ ಅವರು ಹಿಂದುಳಿದ ವರ್ಗಗಳಲ್ಲಿ ಪಾಪ ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದಾರೆ ಅಂತನಾ? ಇಲ್ಲ ಸರ್, ಅವ್ರ ಜೊತೆ ನಾವಿದ್ದೀವಿ. ತುಂಬಾ ವಲ್ಗರ್ ಆಗಿ ಬೈದಿದ್ದಾರೆ ನನ್ನನ್ನ, ನನ್ನ ಕುಟುಂಬನ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಯಾರು ನಗರಸಭೆ ಅಧ್ಯಕ್ಷರು, ಯಾರ್ಯಾರೋ ಕೌನ್ಸಿಲರ್ಗಳು ಎಲ್ಲ. ನನಗೇನು ಬೇಜಾರಿಲ್ಲ ಸರ್, ಅವ್ರು ನನ್ನ ಕುಟುಂಬನಾದರೂ ಬೈಲಿ, ನನ್ನನ್ನಾದರೂ ಬೈಲಿ. ಬಟ್ ನಾನಂತೂ ಅವ್ರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೇದು ಬಯಸ್ತೀನಿ. ಬಟ್ ನಾನು ಸುಧಾಕರ್ ಫಾಲೋವರ್ಸ್ಗೆ ಹೇಳ್ತೀನಿ, ನೋಡ್ರಯ್ಯ, ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ನೀವು ಸುಧಾಕರ್ ನಂಬ್ಕೊಂಡೋದ್ರೂ ಚಿಪ್ಪೆ ಗತಿ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಶಂಕರ್ನಾಗ್ ವೇಷ ಧರಿಸಿ ಆಟೋ ರಾಜನಂತೆ ಬಂದು ನೂರಾರು ಆಟೋ ಚಾಲಕರಿಗೆ ತಲಾ 5,000 ಸಹಾಯ ಮಾಡಿದ್ದಾರೆ. ಇದೇ ರೀತಿ ಪ್ರತಿ ವರ್ಷ ಧನ ಸಹಾಯ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ನನಗೆ ಆಟೋ ಡ್ರೈವರ್ಸ್ ಕಷ್ಟ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಈ 5,000 ರೂಪಾಯಲ್ಲಿ ನಿಮ್ಮ ಮಗುಗೆ ಬಟ್ಟೆ ಕೊಡಿಸಿ, ಸ್ಕೂಲ್ ಫೀಸ್ ಕೊಡಿಸಿ, ನೀವು ಇದು ಏನಕ್ಕಾದ್ರೂ ಬಳಸಿ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ನಿಮಗೆ ಕಷ್ಟ ಬಂದ್ರೆ ನಿಮ್ಮ ಅಣ್ಣ ತಮ್ಮ ಪ್ರದೀಪ್ ಈಶ್ವರ್, ನಿಮ್ಮ ಅಣ್ಣನೋ ತಮ್ಮನೋ MLA ಆಗಿರೋದಂತ ನೆನ್ಪಿಟ್ಕೊಳ್ಳಿ. ನಾನು ಇಷ್ಟ ಆಗಿ ನನ್ನಿಂದ ಒಳ್ಳೇದಾಗುತ್ತೆ ಅಂದ್ರೆ ನನಗೆ ವೋಟ್ ಹಾಕ್ಸಿ. ಇನ್ಯಾವನೋ ಒಳ್ಳೇದ್ ಮಾಡ್ತಾನೆ ಅಂದ್ರೆ ಅವನ್ನೇ MLA ಮಾಡಿ. ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕ್ಷೇತ್ರದ ಮಹಿಳೆಯರಿಗೆ ಪ್ರದೀಪ್ ಈಶ್ವರ್ ಸೀರೆ ಹಂಚಿದ್ದಾರೆ. ಜೊತೆಗೆ ಅರಿಶಿನ ಕುಂಕುಮ ಬಳೆ ನೀಡಿದ್ದಾರೆ. ಕಳೆದ 3 ದಿನಗಳಿಂದ ಶಾಸಕರ ಬೆಂಬಲಿಗರು ಹಂಚಿಕೆ ಮಾಡ್ತಿದ್ದಾರೆ. ಈ ಮಧ್ಯೆ ನಾಡಿದ್ದಿನಿಂದ ಅಂದ್ರೆ ಆಗಸ್ಟ್ 1ರಿಂದ ದಶಪಥ ಹೆದ್ದಾರಿಯಲ್ಲಿ ಹೊಸ ರೂಲ್ಸ್ಗಳು ಜಾರಿ ಆಗ್ತಾ ಇದೆ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಈ ರೂಲ್ಸ್, ಯಾವ ವಾಹನಗಳಿಗೆ ನಿಷೇಧ, ಯಾವುದಕ್ಕೆ ಅಲೋ ಇದೆ, ಗಮನಿಸ್ತಾ ಹೋಗೋಣ. ಈ ದಶಪಥ ಹೆದ್ದಾರಿಯ ಹೊಸ ರೂಲ್ಸ್ ಆಗಸ್ಟ್ 1ರಿಂದ ಯಾವ ರೀತಿಯಾಗಿ ಜಾರಿ ಆಗ್ತಾ ಇದೆ ಅಂತ ಹೇಳಿ. ಮೊದಲನೇದಾಗಿ ದ್ವಿಚಕ್ರ ವಾಹನ, ಆಟೋ, ಟ್ರ್ಯಾಕ್ಟರ್ಗಳಿಗೆ ಇನ್ನು ಮುಂದೆ ದಶಪಥ ಹೆದ್ದಾರಿಯಲ್ಲಿ ಸಂಚಾರ ಮಾಡಲಿಕ್ಕೆ ನಿರ್ಬಂಧವನ್ನ ಹೇರಲಾಗ್ತಾ ಇದೆ. ಇದರ ಜೊತೆಗೆ 6 ರೀತಿಯ ವಾಹನಗಳಿಗೆ ಹೆದ್ದಾರಿ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಹೆಚ್ಚಾಗಿ ಅಪಘಾತಗಳಾಗ್ತಾ ಇರೋದ್ರಿಂದ ಹಾಗೆ ವೇಗದ ಲಿಮಿಟ್ ಅನ್ನ ಕೂಡ ಹೇರಲಾಗಿರೋದ್ರಿಂದ ಈ ಒಂದು ನಿಯಮಕ್ಕೆ ಅನುಸಾರವಾಗಿ ಕೆಲವು ವಾಹನಗಳ ಸಂಚಾರವನ್ನ ನಿರ್ಬಂಧಿಸಲಾಗಿದೆ. ಇದಕ್ಕೆ ಪರ್ಯಾಯವಾಗಿ 14 ಪ್ರವೇಶ ದ್ವಾರ ಹಾಗೆ 14 ನಿರ್ಗಮನ ದ್ವಾರದಲ್ಲೇ ಈ 6 ರೀತಿಯ ವಾಹನಗಳಿಗೆ ತಡೆಯನ್ನ ಒಡ್ಡಲಾಗುತ್ತೆ. ಇನ್ನು ಎಕ್ಸಿಟ್ ಎಂಟ್ರಿ ಸಂದರ್ಭದಲ್ಲೇನೆ ಚೆಕ್ ಆಗೋದ್ರಿಂದ ಯಾವ ವಾಹನಗಳು ಕೂಡ ಅಂದ್ರೆ ಯಾವಕ್ಕೆಲ್ಲ ನಿರ್ಬಂಧ ಇದೆ, ಯಾವುದೇ ಕಾರಣಕ್ಕೂ ಕೂಡ ದಶಪಥ ಹೆದ್ದಾರಿಯನ್ನ ಎಂಟರ್ ಆಗ್ಲಿಕ್ಕೆ ಸಾಧ್ಯ ಆಗದೇ ಇರೋ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಎಕ್ಸ್ಪ್ರೆಸ್ ವೇ ಬದಲು ಸರ್ವಿಸ್ ರಸ್ತೆಯನ್ನ ಬಳಸಿ ಅಂತ ಸೂಚನೆಯನ್ನ ಕೂಡ ನೀಡಲಾಗಿದೆ. ಯಾವೆಲ್ಲ ವಾಹನಗಳಿಗೆ ಈ ಹೆದ್ದಾರಿ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ, ಅವರು ಸರ್ವಿಸ್ ರೋಡ್ ಅನ್ನ ಆಲ್ಟರ್ನೇಟಿವ್ ಆಗಿ ಬಳಸಬೇಕು ಅನ್ನೋ ಸೂಚನೆ ಹೊರಡಿಸಲಾಗಿದೆ. 2002ರ ಹೆದ್ದಾರಿ ಕಾಯ್ದೆ ಸೆಕ್ಷನ್ 35ರ ಪ್ರಕಾರ ಈ ರೂಲ್ಸ್ ಗಳನ್ನ ಜಾರಿಗೆ ತರುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಸುರಕ್ಷತೆ ಮುಖ್ಯ, ಈ ಸೌಲಭ್ಯ ಉಪಯೋಗಿಸ್ಕೊಳ್ಬೇಕು ನಿಜ, ಆದ್ರೆ ಸೌಲಭ್ಯ ಉಪಯೋಗದ ಸಂದರ್ಭದಲ್ಲಿ ಆಗ್ತಾ ಇರುವ ಅವಘಡಗಳಿಗೆ ಬ್ರೇಕ್ ಹಾಕ್ಲಿಕ್ಕೆ ಈ ರೂಲ್ಸ್ಗಳು ಅನಿವಾರ್ಯ ಅನ್ನೋದು ಸದ್ಯಕ್ಕಿರುವ ಚಿಂತನೆ. ಮತ್ತೊಂದು ಕಡೆ ಶಕ್ತಿ ಯೋಜನೆಯನ್ನ ವಿರೋಧಿಸಿ ನಾಳೆ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ಆಟೋ ಬಂದ್ಗೆ ಕರೆ ಕೊಡಲಾಗಿದೆ. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಿದ್ದಾರೆ ಆಟೋ ಚಾಲಕರು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಆಟೋ ಸಂಚಾರ ಬಂದ್ ಮಾಡಲಿದ್ದಾರೆ. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಬರೋವರೆಗೂ ಪ್ರತಿಭಟನೆ ಮಾಡ್ತೀವಿ ಅಂತ ಆಟೋ ಚಾಲಕರು ಎಚ್ಚರಿಸಿದ್ದಾರೆ. ಇತ್ತ ಕಳೆದ 27ನೇ ತಾರೀಕಿನಂದು ರಾಜ್ಯಾದ್ಯಂತ ಖಾಸಗಿ ಸಾರಿಗೆ ಬಂದ್ಗೆ ಕರೆ ನೀಡಲಾಗಿತ್ತು. ಕೆಲ ಸಂಘಟನೆಗಳು ಅವರ ಜೊತೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸಭೆಯನ್ನ ನಡೆಸಲಿದ್ದಾರೆ. ಶಾಂತಿನಗರದ ಮುಖ್ಯ ಕಚೇರಿಯಲ್ಲಿ ಬೆಳಗ್ಗೆ 11 ಗಂಟೆಯಿಂದ ವಿವಿಧ ಸಂಘಟನೆಗಳ ಜೊತೆಯಲ್ಲಿ ಚರ್ಚೆ ನಡೆಸಲಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ.
ರಾಜ್ಯದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಅಪಾಯ, ಎಚ್ಚರವಾಗಿರಿ ಅಂದ್ರೂ ಜನರ ಈ ಸೆಲ್ಫಿ ಹುಚ್ಚಾಟ ಮುಂದುವರೆದಿದೆ. ಮನೆ ಮಗನನ್ನ ರೀಲ್ಸ್ ಹುಚ್ಚಿಗೆ ಕಳೆದುಕೊಂಡ ಕುಟುಂಬದ ಪೇಚಾಟ, ಗೋಳಾಟ ಮನ ಮರುಗುವಂತಿದೆ. ನಿರಂತರ ಮಳೆಗೆ ಕರ್ನಾಟಕದಲ್ಲಿ ನಾನಾ ಅನಾಹುತ ಸೃಷ್ಟಿಯಾಗಿದೆ. ಅದರಲ್ಲೂ ಉಡುಪಿಯ ಫಾಲ್ಸ್ನಲ್ಲಿ ಭದ್ರಾವತಿ ಮೂಲದ ಶರತ್ ಕೊಚ್ಚಿ ಹೋಗಿದ್ದ. 8 ದಿನದಿಂದ ಹುಡುಕಿದ್ರೂ ಶರತ್ ಸಿಕ್ಕಿರಲಿಲ್ಲ. ಆದರೆ ಕಳೆದ 2 ದಿನಗಳಿಂದ ಮಳೆ ಕಡಿಮೆಯಾಗಿದ್ದಕ್ಕೆ ನೀರಿನ ಹರಿವು ಕಡಿಮೆಯಾಗಿತ್ತು. ಶರತ್ ಮೃತದೇಹ ಅರಶಿನಗುಂಡಿ ಜಲಪಾತದಿಂದ 200 ಮೀಟರ್ ದೂರದ ಪೊಟರಿಯೊಳಗೆ ಸಿಲುಕಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಶರತ್ ಮನೆಯಲ್ಲಿ ಶೋಕ ಮಡುಗಟ್ಟಿದೆ. ಶರತ್ ತಂದೆ ನನ್ನ ಮಗ ಇನ್ನೂ ಬದುಕಿದ್ದಾನೆ ಎಂದೇ ಭಾವಿಸಿದ್ರು. ಆದರೆ ಮಗನ ಸಾವಿನ ಸುದ್ದಿ ತಿಳಿದು ಕಣ್ಣೀರಿಟ್ರು. ರಾಯಚೂರಿನಲ್ಲಿ ಕೃಷ್ಣಾ ನದಿಗೆ ಹಾರಿ ನರಸಣ್ಣ ಎಂಬಾತ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಇಂದು ಕೂಡ ನರಸಣ್ಣನಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಎನ್ಡಿಆರ್ಎಫ್ ಅಗ್ನಿಶಾಮಕ ಸಿಬ್ಬಂದಿ ಜೊತೆ ಕರ್ನಾಟಕ ತೆಲಂಗಾಣ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಅಗ್ನಿಶಾಮಕ ಠಾಣೆಯವರಾಗಿರಬಹುದು, ಜೊತೆಗೆ ಎನ್ಡಿಆರ್ಎಫ್ ತಂಡ ಆಗಿರಬಹುದು, ಆ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಕೃಷ್ಣಾ ನದಿಯಲ್ಲಿ ರಣಭೀಕರವಾದಂತಹ ಮೊಸಳೆಗಳ ಕಾಟ ಹೆಚ್ಚಾಗಿದೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗ್ತಿರೋದ್ರಿಂದ ಕಲಘಟಗಿ ತಾಲೂಕಿನ ನೀರಸಾಗರಕ್ಕೆ ಜನಸಾಗರವೇ ಹರಿದು ಬರ್ತಿದೆ. ಜಲಾಶಯದ ಮೇಲೆ ನೀರು ಹರಿಯುತ್ತಿದ್ರೂ ಯುವ ಸಮುದಾಯದ ಹುಚ್ಚಾಟ ಮುಂದುವರೆದಿದೆ. ಮಣಿಪುರದಲ್ಲಿ 2ನೇ ದಿನವೂ ಇಂಡಿಯಾ ತಂಡದ ಸತ್ಯ ಶೋಧನೆ ಮುಂದುವರೆದಿದೆ. ತಾವು ಕಂಡ ಸತ್ಯವನ್ನ ಮಾಧ್ಯಮಗಳ ಮುಂದೆ ಮಾತ್ರವಲ್ಲ, ರಾಜ್ಯಪಾಲೆ ಸಮ್ಮುಖದಲ್ಲೂ ಹೊರಹಾಕಿದ್ದಾರೆ. ಇದೆಲ್ಲದರ ನಡುವೆಯೂ ಮೋದಿ ಸರ್ಕಾರದ ಮೇಲೆ ಟೀಕಾ ಪ್ರಹಾರವನ್ನ ಮುಂದುವರೆಸಿದ್ದಾರೆ. ಜಾತಿ ಸಮರದಲ್ಲಿ ಧಗಧಗಿಸಿ ತಣ್ಣಗಾಗಿರೋ ಮಣಿಪುರದಲ್ಲಿ ರಾಜಕೀಯ ಮೇಲಾಟ ಶುರುವಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಿರುವ ವಿಪಕ್ಷಗಳ ಒಕ್ಕೂಟ ಈಗ ಮಣಿಪುರಕ್ಕೆ ಭೇಟಿ ನೀಡಿದೆ. ಇಂಡಿಯಾ ಒಕ್ಕೂಟದ 21 ಸಂಸದರ ನಿಯೋಗ ನಿನ್ನೆಯಿಂದ ಮಣಿಪುರದ ಪರಿಸ್ಥಿತಿ ಅವಲೋಕಿಸಿ ಇಂದು ಮಣಿಪುರ ರಾಜ್ಯಪಾಲೆ ಅನುಸೂಯ ಉಯ್ಕೆಯ ಅವರನ್ನ ಭೇಟಿಯಾಗಿದ್ದಾರೆ. ಕುಕಿ ಮೈತಿಗಳು ಮಣಿಪುರದಲ್ಲಿ ಕರಾಳ ಸನ್ನಿವೇಶ ಎದುರಿಸಿದ್ದಾರೆ. ಅವರ ದುಃಖದ ಕಥೆಗಳನ್ನ ಕೇಳಿ ನಾವು ಆಘಾತಕ್ಕೊಳಗಾಗಿದ್ದೇವೆ. ಮಣಿಪುರ ಸಂಘರ್ಷದಲ್ಲಿ ಇದುವರೆಗೂ 140ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. 500ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. 5,000ಕ್ಕೂ ಹೆಚ್ಚು ಮನೆಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಇದುವರೆಗೂ 60,000ಕ್ಕೂ ಹೆಚ್ಚು ಜನ ತಮ್ಮ ನೆಲವನ್ನ ಬಿಟ್ಟು ಬೇರೆಡೆಗೆ ಸ್ಥಳಾಂತರ ಆಗಿದ್ದಾರೆ ಎಂದು ಪತ್ರದಲ್ಲಿ ಒಕ್ಕೂಟ ಹೇಳಿದೆ. बड़े बड़े बात तो दिल्ली में कहे जाते हैं, देश की बाहर भी बड़े बड़े बात कहे जाते हैं. हम लोग क्या करें? लगता तो है जब सारे मणिपुर जल रहे हैं. कई लोगों का घर जला, बेघर हो गए. 65,000 लोग आज बेघर हुए हैं जो कैंप में रह रहे हैं. और कैंप में न टॉयलेट की व्यवस्था है, न बाथरूम की व्यवस्था है. वहाँ पे न खाने पीने की ठीक से व्यवस्था है. ಅದ್ಯಾವಾಗ ಟೊಮ್ಯಾಟೊ ಬೆಲೆ 100ರ ಗಡಿ ದಾಟ್ತೋ ಕಳ್ಳರೆಲ್ಲ ಚಿನ್ನ ಬಿಟ್ಟು ಟೊಮ್ಯಾಟೊ ರಾಬರಿಗೆ ಇಳಿದಂಗಿದೆ. ಸಿಸಿ ಕ್ಯಾಮೆರಾ ಹಾಕಿದ್ರು, ನಿದ್ದೆ ಬಿಟ್ಟು ಕಾದ್ರೂ ಕಳ್ಳರ ಕಾಟದಿಂದ ಮುಕ್ತಿ ಸಿಗ್ತಿಲ್ಲ. ಟೊಮ್ಯಾಟೊ ಜೊತೆಗೆ ಲಾರಿನೂ ಎಗರಿಸಿ ಎಸ್ಕೇಪ್ ಆಗಿರೋ ಘಟನೆ ಬೇರೆ ನಡೆದುಬಿಟ್ಟಿದೆ. ಟೊಮ್ಯಾಟೊಗೆ ಚಿನ್ನದ ಬೆಲೆ ಹೆಚ್ಚಿದ ಕಳ್ಳ ಕಾಕರ ಕಾಟ. ರಾಜಸ್ಥಾನಕ್ಕೆ ಹೊರಟಿದ್ದ ಹಣ್ಣಿನ ಲಾರಿಯೇ ಕಳ್ಳತನ. ಕೆಂಪು ಸುಂದರಿ ಟೊಮ್ಯಾಟೊಗೆ ಚಿನ್ನದ ಬೆಲೆ ಬಂದಿದ್ದು ಟೊಮ್ಯಾಟೊ ಹಣ್ಣನ್ನ ಕಾಪಾಡಿಕೊಳ್ಳೋದೆ ರೈತರು ಮಾರಾಟಗಾರರಿಗೆ ಸವಾಲಾಗಿದೆ. ಕೋಲಾರದ ಎಪಿಎಂಸಿ ಮಾರುಕಟ್ಟೆಯಿಂದ ಟೊಮ್ಯಾಟೊ ಲೋಡ್ ಮಾಡಿಕೊಂಡು ಹೊರಟಿದ್ದ ಲಾರಿಯನ್ನೇ ಖದೀಮರು ಎಸ್ಕೇಪ್ ಮಾಡಿದ್ದಾರೆ. ಜುಲೈ 27ರಂದು ಲೋಡ್ ತುಂಬಿಕೊಂಡು ಲಾರಿ ಹೊರಟಿತ್ತು. ಆದ್ರೆ ಲಾರಿ ಸಮೇತ ಚಾಲಕ, ಸಹಚಾಲಕ, ಕ್ಲೀನರ್ ಎಸ್ಕೇಪ್ ಆಗಿದ್ದಾರೆ. ಈ ಲಾರಿಯಲ್ಲಿ 24 ಲಕ್ಷ ಮೌಲ್ಯದ 700 ಬಾಕ್ಸ್ ಟೊಮ್ಯಾಟೊ ಇತ್ತಂತೆ. ಸದ್ಯಕ್ಕೆ ಟೊಮ್ಯಾಟೊ ಬೆಲೆ ಇಳಿಕೆ ಡೌಟ್. ಇನ್ನು 5-6 ವಾರಗಳ ಕಾಲ ಇದೇ ರೇಟ್. ಸದ್ಯದಲ್ಲಿ
ರಾಜ್ಯದಲ್ಲಿ ಟೊಮ್ಯಾಟೊ ಬೆಲೆ ಇಳಿಕೆ ಬಹುತೇಕ ಡೌಟ್ ಆಗಿದೆ. ಕಾರಣ ಹೆಚ್ಚು ಟೊಮ್ಯಾಟೊ ಬೆಳೆಯುವ ಕೋಲಾರದಲ್ಲಿ ಪ್ರತಿಕೂಲ ವಾತಾವರಣ ನಿರ್ಮಾಣವಾಗಿದ್ದು ಭಾರೀ ಮಳೆಯಿಂದಾಗಿ ಇಳುವರಿ ಕೂಡ ಭಾರೀ ಕುಸಿತವಾಗಿದೆ. ಜಿಲ್ಲೆಯಲ್ಲಿ 5600 ಹೆಕ್ಟೇರ್ ಪ್ರದೇಶದಲ್ಲಿ ಟೊಮ್ಯಾಟೊ ಬಿತ್ತನೆಯಾಗಿದ್ದು ಮಾರುಕಟ್ಟೆಗೆ ಬರೋಕೆ 1.5 ತಿಂಗಳು ಬೇಕಂತೆ. ಏನು 2000-2100 ಹೋಗ್ತಿತ್ತು, ಅದು ಇವತ್ತಿನ ದಿವಸ 1600-1700 ಹೋಗ್ತಾ ಇದೆ. ಇನ್ನು ಇದು ಸರಾಸರಿ ಕನಿಷ್ಠ ಒಂದು 40-45 ದಿನ ಹಿಂಗೆ ಮುಂದುವರಿತದೆ. ಕಾರಣ ರೋಗ ಸಿಕ್ಕಾಕೊಂಡಿದೆ, ವೈರಸ್ ಅಟ್ಯಾಕ್ ಆಗಿ ಆ ಬೆಳೆಗಳು ಹಂಗೆ ಮುಂದುವರೆದಿದೆ. ಹೊಸದಾಗಿ ನಾಟಿ ಮಾಡಿರ್ತಕ್ಕಂಥವು ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾ ಇವೆ. ಅದು ಬೆಳೆಯಾಗಿ ಕಟಾವಾಗೋಷ್ಟೊತ್ತಿಗೆ ಕನಿಷ್ಠ 2 ತಿಂಗಳಾದರೂ ಬೇಕು. ಜುಟ್ಟಿಗೆ ಮಲ್ಲಿಗೆ ಬೇಕಂತೆ. ಈ ಮಾತು ಪಾಕಿಸ್ತಾನಕ್ಕೆ ಸರಿಯಾಗಿ ಅನ್ವಯ ಆಗುತ್ತೆ. ಭಾರತದಿಂದ ಪಾಕಿಸ್ತಾನಕ್ಕೆ ಟೂರ್ ಅಂತ ಹೋದ ವಿವಾಹಿತೆಗೆ ಲಕ್ಷ ಹಣ ಕೊಡ್ಲಾಗ್ತದೆ, ಮನೆ ಕಟ್ಟಿಸ್ಕೊಡ್ಲಾಗ್ತದೆ. ಪಾಕಿಸ್ತಾನ ಭಾರತದ ಮಧ್ಯೆ ದ್ವೇಷ ಎಷ್ಟೇ ಇದ್ರೂ ಆಗಾಗ ನಮ್ಮ ದೇಶದಿಂದ ಪಾಕಿಸ್ತಾನಕ್ಕೆ, ಪಾಕಿಸ್ತಾನದಿಂದ ಭಾರತಕ್ಕೆ ಹುಡುಗಿಯರು ಪ್ರೀತಿ ಅರಸಿ ಹೋಗೋ ಘಟನೆಗಳು ನಡೆಯುತ್ತಿವೆ. ಇದೀಗ ಪ್ರಿಯಕರನಿಗಾಗಿ ರಾಜಸ್ಥಾನದಿಂದ ಪಾಕಿಸ್ತಾನಕ್ಕೆ ಹೋಗಿರೋ ಅಂಜುಳನ್ನ ಇಸ್ಲಾಂಗೆ ಮತಾಂತರ ಮಾಡಿ ಫಾತಿಮಾ ಎಂಬ ಹೆಸರಿಟ್ಟು ಮದುವೆಯನ್ನೂ ಮಾಡಲಾಗಿದೆ. ಆದ್ರೆ ಭಾರತದಲ್ಲಿರೋ ಅಂಜು ಪತಿ ಅರವಿಂದ್ ಆಕ್ರೋಶ ಹೊರಹಾಕಿದ್ದಾರೆ. ಬಿಕಾರಿ ಪಾಕಿಸ್ತಾನದಲ್ಲಿ ಶೋಕಿಗೇನೂ ಬರ ಇಲ್ಲ. ಪಾಕ್ ಸ್ಟಾರ್ ಗ್ರೂಪ್ ಎಂಬ ಕಂಪನಿ ಮಾಲೀಕ ಮೊಹಸಿನ್ ಖಾನ್ ಎಂಬಾತ ಅಂಜು ಅಲಿಯಾಸ್ ಫಾತಿಮಾಗೆ ಜಮೀನು ನೀಡಿ ಮನೆ ಕಟ್ಟಿಕೊಟ್ಟು ಕೆಲಸ ಕೊಡುವ ಭರವಸೆ ನೀಡಿದ್ದಾನೆ. ಜೊತೆಗೆ 50,000 ರೂಪಾಯಿ ಚೆಕ್ ಅನ್ನು ಕೂಡ ಕಳಿಸಿದ್ದಾನಂತೆ. ಪಬ್ಜಿಯಲ್ಲಿ ಪರಿಚಯವಾಗಿ ಭರ್ಜರಿ ಚಾಟ್ ಮಾಡಿ ಭಾರತಕ್ಕೆ ಬಂದ ಸೀಮಾ ಅಖ್ತರಳದ್ದು ಮತ್ತೊಂದು ಕಥೆ. ಆಕೆ ಪಾಕಿಸ್ತಾನದ ಏಜೆಂಟ್ ಎಂಬ ಅನುಮಾನ ಮೂಡಿದೆ. ಇದೀಗ ಸೀಮಾ ಭಾರತಕ್ಕೆ ಬರಲು ಸಹಾಯ ಮಾಡಿದ ಪುಷ್ಟೇಂದ್ರ, ಪವನ್ ಅನ್ನೋರನ್ನ ಪೊಲೀಸರು ಬಂಧಿಸಿದ್ದಾರೆ. ಇಬ್ಬರ ಬಳಿ 15 ನಕಲಿ ಆಧಾರ್ ಕಾರ್ಡ್ಗಳು ಸಿಕ್ಕಿವೆ. ದಾವಣಗೆರೆ ನಗರದ ಹೈಸ್ಕೂಲ್ ಗ್ರೌಂಡ್ನಲ್ಲಿ ನ್ಯೂಸ್ 18 ಕನ್ನಡ ಆಯೋಜಿಸಿದ್ದ ಕರುನಾಡ ಹಬ್ಬಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಸನ್ಪ್ಯೂರ್ ರಿಫೈನ್ಡ್ ಆಯಿಲ್ ಅರ್ಪಿಸುವ ನ್ಯೂಸ್ 18 ಕರುನಾಡ ಹಬ್ಬಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಕೊನೆಯ ದಿನವೂ ಆಗಮಿಸಿದ್ದ ಜನರು ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಕಲಾವಿದರ ಹಾಡು, ನೃತ್ಯಗಳು ಜನರನ್ನ ರಂಜಿಸಿದ್ವು. ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ